ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಅವರು ಪಿಎಸ್ಐ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವರ್ತನೆಗೆ ವ್ಯಾಪಕ ಖಂಡನೆ ಈಗ ವ್ಯಕ್ತವಾಗ್ತಾ ಇದೆ. ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಕಿಡಿಯನ್ನ ಕಾರಿದ್ದಾರೆ. ಪಿಎಸ್ಐ ಕುರ್ಚಿಯಲ್ಲಿ ಕುಳಿತ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪಿಎಸ್ಐ ಕುರ್ಚಿಯಲ್ಲಿ ಕೂರಿದ್ದಾರೆ. ನಾಗಲಕ್ಷ್ಮಿ ಇತರ ವರ್ತನೆಯ ಬಗ್ಗೆ ವ್ಯಾಪಕವಾದ ಖಂಡನೆ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಇವಾಗ ಕಿಡಿಯನ್ನ ಕಾರಿದ್ದಾರೆ. ನಾಗಲಕ್ಷ್ಮಿಯನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಒತ್ತಾಯ ಕೂಡ ಮಾಡ್ತಿದ್ದಾರೆ. ಪಿಎಸ್ಐ ಕುರ್ಚಿಯಲ್ಲಿ ಕೂರಲು ಅವ್ರಿಗೆ ಏನ್ ಅರ್ಹತೆ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಭಾಸ್ಕರ್ ರಾವ್ ಅವರು. ನಾಗಲಕ್ಷ್ಮಿ ಫೋಟೋ ಸಹಿತ ಪೋಸ್ಟ್ ಹಾಕಿದ ಭಾಸ್ಕರ್ ರಾವ್, ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಅಲ್ಲಿ ಕೂರಲು ಅವಕಾಶ. ನೋಡಿ, ಸಿಎಂ ಬಂದ್ರೆ, ಸಚಿವರು ಬಂದ್ರೆ ಅವ್ರಿಗೆ ಮಾತ್ರ ಆ ಸೀಟಲ್ಲಿ ಕೂರೋದಕ್ಕೆ ಅವಕಾಶ ಇರುವಂತದ್ದು. ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಏನ್ ಅರ್ಹತೆ ಇದೆ ಅಂತ ಹೇಳಿ ಅವ್ರು ಯಾಕಲ್ಲಿ ಕೂತಿದ್ರು, ಅವ್ರು ಯಾಕಲ್ಲಿ ಕೂರ್ಬೇಕು? ಇದು ನಾಗಲಕ್ಷ್ಮಿ ಅವರ ದುರಂಕಾರ ಮತ್ತು ಅಜ್ಞಾನ ಅಂತ ಹೇಳಿ ಭಾಸ್ಕರ್ ರಾವ್ ಅವರು ಹೇಳಿರುವಂತದ್ದು. ಹೀಗೆಂದು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾಗಲಕ್ಷ್ಮಿ ಅವರ ವಿರುದ್ಧ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಭಾಸ್ಕರ್ ರಾವ್ ಅವರು ಕಿಡಿಯನ್ನ ಕಾಡ್ತಿರುವಂತದ್ದು. ಅವರು ಪಿಎಸ್ಐ ಪೋಸ್ಟ್ ನಲ್ಲಿ ಕೂತಿದ್ರು, ಯಾಕೆ ಕುತ್ಕೋಬೇಕಿತ್ತು ಅವರು, ಅವ್ರಿಗೇನು ಅಧಿಕಾರ ಇತ್ತು ಅಂತ ಹೇಳಿ ಮಾಜಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಕಿಡಿಯನ್ನ ಕಾರ್ತಿದ್ದಾರೆ. ಇನ್ನು ವಿತ್ ಫೋಟೋ ನೋಡಿ, ನೀವು ನೋಡ್ತಿರ್ಬೋದು ಫೋಟೋವನ್ನ. ಆ ಫೋಟೋವನ್ನ ಹಾಕಿ ಭಾಸ್ಕರ್ ರಾವ್ ಅವರು ನಾಗಲಕ್ಷ್ಮಿ ಅವರ ವಿರುದ್ಧ ಧ್ವನಿಯನ್ನ ಎತ್ತಿರುವಂತದ್ದು. ಆ ಕುರ್ಚಿಗೆ ಒಂದು ಬೆಲೆ ಇದೆ. ಸಿಎಂ ಅವರು, ಸಚಿವರು ಕುತ್ಕೊಳ್ಳುವಂತ ಕುರ್ಚಿ, ಯಾರೋ ದೊಡ್ಡ ವ್ಯಕ್ತಿಗಳು ಕುತ್ಕೊಳ್ಳುವಂತ ಕುರ್ಚಿ. ನೀವ್ಯಾಕೆ ಅಲ್ಲಿ ಕೂತಿದ್ದೀರಾ, ನಿಮ್ಗೆ ಏನು ಅರ್ಹತೆ ಇದೆ ಅಂತ ಹೇಳಿ ಆ ಒಂದು ಸೀಟ್ನಲ್ಲಿ ಕೂತಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಿಎಸ್ಐ ಕುರ್ಚಿಯಲ್ಲಿ ನಾಗಲಕ್ಷ್ಮಿ ಅವರು ಕುಳಿತಿರುವಂಥ ಫೋಟೋ ಇದು ನೀವು ಗಮನಿಸ್ತಿರುವುದು. ಇದನ್ನ ಭಾಸ್ಕರ್ ರಾವ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರನ್ನ ಈಗಿಂದೀಗಲೇ ಅವರ ಪೋಸ್ಟಿಂದ, ಮಹಿಳಾ ಆಯೋಗದ ಪೋಸ್ಟಿಂದ, ಅಧ್ಯಕ್ಷೆಯ ಪೋಸ್ಟಿಂದ ಕೆಳಗಿಳಿಸಬೇಕು. ಅವ್ರಿಗೆ ಇರುವಂಥ ದುರಂಕಾರ, ಅಜ್ಞಾನದಿಂದಲೇ ಅವರು ಆ ಪಿಎಸ್ಐ ಸೀಟ್ನಲ್ಲಿ ಕುತ್ಕೊಂಡಿರುವಂಥದ್ದು. ಅವ್ರು ಹಂಗೆ ಕೂರೋದಕ್ಕಾಗದೇ ಇಲ್ಲ, ಹಂಗೆ ಕೂರ್ಲೂಬಾರ್ದು. ಅವ್ರಿಗೆ ಯಾರು ಅಧಿಕಾರವನ್ನ ಕೊಟ್ಟರು ಪಿಎಸ್ಐ ಕುರ್ಚಿಯಲ್ಲಿ ಕುತ್ಕೊಳ್ಳೋದಕ್ಕೆ, ಏನು ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ? ಪಿಎಸ್ಐ ಆಗ್ಬೇಕಂದ್ರೆ ತುಂಬ ಕಷ್ಟಪಡಬೇಕು. ಅಷ್ಟೊಂದು ಕಷ್ಟಪಟ್ಟು ಅವರು ಓದಿ ತಿಳ್ಕೊಂಡಿದ್ದಾರಾ? ಅವ್ರಿಗೇನು ನಾಲೆಜ್ ಇದೆ, ಅವ್ರಿಗೇನು ಅರ್ಹತೆ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕಮಿಷನರ್ ಆಗಿರುವಂಥ ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಅವರು. ಇನ್ನು ಅಂದ್ರೆ ಆ ಸೀಟ್ ಏನಿದೆ, ಪಿಎಸ್ಐ ಕುರ್ಚಿ ಏನಿದೆ, ಅಲ್ಲಿ ಹಿರಿಯ ಅಧಿಕಾರಿಗಳು, ಇನ್ನು ಸಿಎಂ ಅವರು, ಸಚಿವರು ಯಾರಾದ್ರೂ ಬಂದಾಗ ಕುತ್ಕೊಳ್ಳುವಂತ ಕುರ್ಚಿ ಅದು. ಇವ್ರು ಯಾಕಲ್ಲಿ ಕೂರ್ಬೇಕು? ಇವ್ರಿಗೆ ಯಾರು ಅಧಿಕಾರವನ್ನ ಕೊಟ್ಟಿದ್ದು ಕೂರೋದಕ್ಕೆ? ಅಂದ್ರೆ ಅಲ್ಲಿ ಅವಕಾಶವನ್ನು ಕೂಡ ಯಾರು ಕೊಟ್ಟರು ಅಲ್ಲಿ ಕೂರೋದಕ್ಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಭಾಸ್ಕರ್ ರಾವ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.